ಮೇಕೆದಾಟು ವಿಚಾರದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಸಾಕಷ್ಟು ಶ್ರಮ ತೆಗೆದುಕೊಂಡು ಒಂದು ಫಲವನ್ನು ಪಡೆದಿದ್ದೀವಿ ನಾವು. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಇಲ್ಲ ಮೇಕೆದಾಟು ಆಗಬೇಕು ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಆದರೆ ಇವತ್ತು ನಮ್ಮ ತಮಿಳುನಾಡಿನಲ್ಲೂ ಕೂಡ ನಮ್ಮ ಸ್ನೇಹಿತರೆ ರಾಜ್ಯಭಾರವನ್ನು ಮಾಡ್ತಾ ಇರೋದರಿಂದ ಅವ್ರನ್ನೂ ಕೂಡ ವಿಶ್ವಾಸಕ್ಕೆ ತಗೋಬೇಕು ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳ ಅಭಿಪ್ರಾಯ, ಅಭಿಲಾಷೆ. ಅದರಿಂದ ಮುಖ್ಯಮಂತ್ರಿಗಳು ಬಹುಶಃ ಕರೆದಿದ್ದಾರೆ. ಅಲ್ಲಿ ಚರ್ಚೆ ಫಲಪ್ರದಾಯವಾಗಿರ್ತದೆ ಅಂತಕ್ಕಂಥ ಒಂದು ವಿಶ್ವಾಸ ಇದೆ. ರಾಜಕೀಯವಾಗಿ ಅವರು ವಿರೋಧ ಮಾಡ್ತಾ ಇದ್ದಾರೆ. ಬಟ್ DMK ಅವರು ಇದ್ದಾಗ ಯಾಕೆ ಈ ಸಮಸ್ಯೆ ಬಗೆಹರಿಸ್ತಿಲ್ಲ? ಅವಾಗಿಂದ ಇದು ಸಮಸ್ಯೆಯಾಗಿ ಉಳಿಬೇಕಾ? ಸಮಸ್ಯೆಗೆ ಏನಾದ್ರು ಒಂದು ಪರಿಹಾರ ಬೇಕಲ್ಲ. ಇಲ್ಲ ಅಂತಿಮವಾಗಿ ಕೋರ್ಟ್ ತೀರ್ಮಾನ ಆಯ್ತು, ಸುಪ್ರೀಂ ಕೋರ್ಟಲ್ಲಿ ಮಾಡ್ಬೋದು ಅಂತ ತೀರ್ಮಾನ ಕೊಟ್ಟರಲ್ಲ ಸುಪ್ರೀಂ ಕೋರ್ಟು. ಅಂತಿಮವಾಗಿ ನಾವೆಲ್ಲರೂ ಕೂಡ ಕಾನೂನಿಗೆ ತಲೆಬಾಗಬೇಕಲ್ಲ. ಆ ಒಂದು ಆದೇಶದಲ್ಲೂ ಕೂಡ ಏನಾದರೂ ಕೂಡ ಅನುಕೂಲ ಮಾಡ್ಕೋಬಹುದು ವಿಜಯ್ ಅವರು ಅವರ ತಮಿಳುನಾಡಿಗೆ. ಅದನ್ನ ಪ್ರಯತ್ನ ಅವ್ರು ಯಾಕೆ ಮಾಡಬಾರ್ದು? DMK ಅವರು ರಾಜಕೀಯವಾಗಿ ವಿರೋಧ ಮಾಡ್ತಾವ್ರೆ ಅಷ್ಟೇ. ಅವ್ರ ಕಾಲದಲ್ಲೇ ಬಗೆಹರಿಸ್ಕೋಬೋದಾಗಿತ್ತಲ್ಲ, ಮಾತುಕತೆ ಮುಖಾಂತರ ಇನ್ನೊಂದು ಮುಖಾಂತರ ಬಗೆಹರಿಸ್ಕೋಬೋದಾಗಿತ್ತಲ್ಲ. ರಾಜಕೀಯವಾಗಿ ಜನ ಮೆಚ್ಚಿಸ್ಲಿಕ್ಕೆ ನಾವು ಹೋರಾಟ ಮಾಡ್ತೀವಿ ಅಂದರೆ ಅದಕ್ಕೆ ನಾವೇನು ಕೂಡ ಮದ್ದು ಕೊಡೋಕ್ಕಾಗಲ್ಲ. ಮೇಕೆದಾಟು ವಿಚಾರದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಸಾಕಷ್ಟು ಶ್ರಮ ತೆಗೆದುಕೊಂಡು ಒಂದು ಫಲವನ್ನು ಪಡೆದಿದ್ದೀವಿ ನಾವು. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಇಲ್ಲ ಮೇಕೆದಾಟು ಆಗಬೇಕು ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಆದರೆ ಇವತ್ತು ನಮ್ಮ ತಮಿಳುನಾಡಿನಲ್ಲೂ ಕೂಡ ನಮ್ಮ ಸ್ನೇಹಿತರೆ ರಾಜ್ಯಭಾರವನ್ನು ಮಾಡ್ತಾ ಇರೋದರಿಂದ ಅವ್ರನ್ನೂ ಕೂಡ ವಿಶ್ವಾಸಕ್ಕೆ ತಗೋಬೇಕು ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳ ಅಭಿಪ್ರಾಯ, ಅಭಿಲಾಷೆ. ಅದರಿಂದ ಮುಖ್ಯಮಂತ್ರಿಗಳು ಬಹುಶಃ ಕರೆದಿದ್ದಾರೆ. ಅಲ್ಲಿ ಚರ್ಚೆ ಫಲಪ್ರದಾಯವಾಗಿರ್ತದೆ ಅಂತಕ್ಕಂಥ ಒಂದು ವಿಶ್ವಾಸ ಇದೆ. ರಾಜಕೀಯವಾಗಿ ಅವರು ವಿರೋಧ ಮಾಡ್ತಾ ಇದ್ದಾರೆ. ಬಟ್ DMK ಅವರು ಇದ್ದಾಗ ಯಾಕೆ ಈ ಸಮಸ್ಯೆ ಬಗೆಹರಿಸ್ತಿಲ್ಲ? ಅವಾಗಿಂದ ಇದು ಸಮಸ್ಯೆಯಾಗಿ ಉಳಿಬೇಕಾ? ಸಮಸ್ಯೆಗೆ ಏನಾದ್ರು ಒಂದು ಪರಿಹಾರ ಬೇಕಲ್ಲ. ಇಲ್ಲ ಅಂತಿಮವಾಗಿ ಕೋರ್ಟ್ ತೀರ್ಮಾನ ಆಯ್ತು, ಸುಪ್ರೀಂ ಕೋರ್ಟಲ್ಲಿ ಮಾಡ್ಬೋದು ಅಂತ ತೀರ್ಮಾನ ಕೊಟ್ಟರಲ್ಲ ಸುಪ್ರೀಂ ಕೋರ್ಟು. ಅಂತಿಮವಾಗಿ ನಾವೆಲ್ಲರೂ ಕೂಡ ಕಾನೂನಿಗೆ ತಲೆಬಾಗಬೇಕಲ್ಲ. ಆ ಒಂದು ಆದೇಶದಲ್ಲೂ ಕೂಡ ಏನಾದರೂ ಕೂಡ ಅನುಕೂಲ ಮಾಡ್ಕೋಬಹುದು ವಿಜಯ್ ಅವರು ಅವರ ತಮಿಳುನಾಡಿಗೆ. ಅದನ್ನ ಪ್ರಯತ್ನ ಅವ್ರು ಯಾಕೆ ಮಾಡಬಾರ್ದು? DMK ಅವರು ರಾಜಕೀಯವಾಗಿ ವಿರೋಧ ಮಾಡ್ತಾವ್ರೆ ಅಷ್ಟೇ. ಅವ್ರ ಕಾಲದಲ್ಲೇ ಬಗೆಹರಿಸ್ಕೋಬೋದಾಗಿತ್ತಲ್ಲ, ಮಾತುಕತೆ ಮುಖಾಂತರ ಇನ್ನೊಂದು ಮುಖಾಂತರ ಬಗೆಹರಿಸ್ಕೋಬೋದಾಗಿತ್ತಲ್ಲ. ರಾಜಕೀಯವಾಗಿ ಜನ ಮೆಚ್ಚಿಸ್ಲಿಕ್ಕೆ ನಾವು ಹೋರಾಟ ಮಾಡ್ತೀವಿ ಅಂದರೆ ಅದಕ್ಕೆ ನಾವೇನು ಕೂಡ ಮದ್ದು ಕೊಡೋಕ್ಕಾಗಲ್ಲ. ಮೇಕೆದಾಟು ವಿಚಾರದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಸಾಕಷ್ಟು ಶ್ರಮ ತೆಗೆದುಕೊಂಡು ಒಂದು ಫಲವನ್ನು ಪಡೆದಿದ್ದೀವಿ ನಾವು. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಇಲ್ಲ ಮೇಕೆದಾಟು ಆಗಬೇಕು ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಆದರೆ ಇವತ್ತು ನಮ್ಮ ತಮಿಳುನಾಡಿನಲ್ಲೂ ಕೂಡ ನಮ್ಮ ಸ್ನೇಹಿತರೆ ರಾಜ್ಯಭಾರವನ್ನು ಮಾಡ್ತಾ ಇರೋದರಿಂದ ಅವ್ರನ್ನೂ ಕೂಡ ವಿಶ್ವಾಸಕ್ಕೆ ತಗೋಬೇಕು ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳ ಅಭಿಪ್ರಾಯ, ಅಭಿಲಾಷೆ. ಅದರಿಂದ ಮುಖ್ಯಮಂತ್ರಿಗಳು ಬಹುಶಃ ಕರೆದಿದ್ದಾರೆ. ಅಲ್ಲಿ ಚರ್ಚೆ ಫಲಪ್ರದಾಯವಾಗಿರ್ತದೆ ಅಂತಕ್ಕಂಥ ಒಂದು ವಿಶ್ವಾಸ ಇದೆ. ರಾಜಕೀಯವಾಗಿ ಅವರು ವಿರೋಧ ಮಾಡ್ತಾ ಇದ್ದಾರೆ. ಬಟ್ DMK ಅವರು ಇದ್ದಾಗ ಯಾಕೆ ಈ ಸಮಸ್ಯೆ ಬಗೆಹರಿಸ್ತಿಲ್ಲ? ಅವಾಗಿಂದ ಇದು ಸಮಸ್ಯೆಯಾಗಿ ಉಳಿಬೇಕಾ? ಸಮಸ್ಯೆಗೆ ಏನಾದ್ರು ಒಂದು ಪರಿಹಾರ ಬೇಕಲ್ಲ. ಇಲ್ಲ ಅಂತಿಮವಾಗಿ ಕೋರ್ಟ್ ತೀರ್ಮಾನ ಆಯ್ತು, ಸುಪ್ರೀಂ ಕೋರ್ಟಲ್ಲಿ ಮಾಡ್ಬೋದು ಅಂತ ತೀರ್ಮಾನ ಕೊಟ್ಟರಲ್ಲ ಸುಪ್ರೀಂ ಕೋರ್ಟು. ಅಂತಿಮವಾಗಿ ನಾವೆಲ್ಲರೂ ಕೂಡ ಕಾನೂನಿಗೆ ತಲೆಬಾಗಬೇಕಲ್ಲ. ಆ ಒಂದು ಆದೇಶದಲ್ಲೂ ಕೂಡ ಏನಾದರೂ ಕೂಡ ಅನುಕೂಲ ಮಾಡ್ಕೋಬಹುದು ವಿಜಯ್ ಅವರು ಅವರ ತಮಿಳುನಾಡಿಗೆ. ಅದನ್ನ ಪ್ರಯತ್ನ ಅವ್ರು ಯಾಕೆ ಮಾಡಬಾರ್ದು? DMK ಅವರು ರಾಜಕೀಯವಾಗಿ ವಿರೋಧ ಮಾಡ್ತಾವ್ರೆ ಅಷ್ಟೇ. ಅವ್ರ ಕಾಲದಲ್ಲೇ ಬಗೆಹರಿಸ್ಕೋಬೋದಾಗಿತ್ತಲ್ಲ, ಮಾತುಕತೆ ಮುಖಾಂತರ ಇನ್ನೊಂದು ಮುಖಾಂತರ ಬಗೆಹರಿಸ್ಕೋಬೋದಾಗಿತ್ತಲ್ಲ. ರಾಜಕೀಯವಾಗಿ ಜನ ಮೆಚ್ಚಿಸ್ಲಿಕ್ಕೆ ನಾವು ಹೋರಾಟ ಮಾಡ್ತೀವಿ ಅಂದರೆ ಅದಕ್ಕೆ ನಾವೇನು ಕೂಡ ಮದ್ದು ಕೊಡೋಕ್ಕಾಗಲ್ಲ.